ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾವು ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡೋಣ. ತಣ್ಣೀರು ಅಂದರೆ ಏನು, ಆಯುರ್ವೇದ ತಣ್ಣೀರು ಬಗ್ಗೆ ಏನು ಹೇಳುತ್ತೆ, ಹಾಗೂ ತಣ್ಣೀರು ನಾವು ಮದ್ದಾಗಿ ಹೆಂಗೆ ಉಪಯೋಗಿಸ್ಬೋದು, ಈ ತಣ್ಣೀರನ್ನ ನಾವು ಯಾವ್ಯಾವ ಕಾಯಿಲೆಯಲ್ಲಿ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬಾರ್ದು ಅಂತನೂ. ಈ ತಣ್ಣೀರು ಫ್ರಿಜ್ಜಲ್ಲಿ ಇಟ್ಟಿರೋ ತಣ್ಣೀರಲ್ಲ, ನಾರ್ಮಲ್ ರೂಮ್ ಟೆಂಪರೇಚರ್ ವಾಟರ್ಗೆ ತಣ್ಣೀರು ಅಂತ ಆಯುರ್ವೇದ ಕರೆಯುತ್ತೆ. ಈ ರೂಮ್ ಟೆಂಪರೇಚರ್ ವಾಟರು ತಂಪಾಗಿರುತ್ತೆ. ಕೆಲವು ಸನ್ನಿವೇಶಗಳಲ್ಲಿ ಈ ತಂಪಾಗಿರೋ ನೀರು ಸೇವನೆ ಮಾಡೋದು ಸಾಕಷ್ಟು ದೇಹದಲ್ಲಿ ಇರೋ ಸಮಸ್ಯೆಗಳಿಗೆ ಇದೇ ಮದ್ದಾಗತ್ತೆ. ಸಿಂಪಲ್ ಟ್ಯಾಪ್ ವಾಟರ್, ನಾರ್ಮಲ್ ಟೆಂಪರೇಚರ್ ವಾಟರ್, ಯಾವ್ಯಾವ ಕಾಯಿಲೆಗಳಲ್ಲಿ ಇದನ್ನು ಉಪಯೋಗಿಸ್ಬೋದು ಅಂತ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಿಮ್ಮ ದೇಹದಲ್ಲಿ ಪಿತ್ತದ ಸಮಸ್ಯೆ ಇತ್ತು ಅಂದರೆ ಬಿಸಿನೀರು ಬಳಸೋಕ್ಕೆ ಹೋಗಬೇಡಿ. ನನಗೆ ಇನ್ನೂ ಒಂದು ಕೇಸ್ ನೆನಪಿದೆ. ಈ ವ್ಯಕ್ತಿ ಯಾವಾಗಲೂ ಬಿಸಿನೀರೇ ಕುಡಿಯೋರು. ಊಟ ಮುಂಚೆ, ಊಟ ಆಗಿದ್ಮೇಲೆ, ರಾತ್ರಿ ಮಲ್ಗೋವಾಗ ಎಲ್ಲ ಬರೀ ಬಿಸಿನೀರು ಒಂದು 20-25 ವರ್ಷ ಮಾಡಿ ಆಮೇಲೆ ಏನಾಯ್ತು ಗೊತ್ತಾ, ಅವ್ರಿಗೆ ಕೈ ಕಾಲಲ್ಲಿ ಯಾವಾಗಲೂ ಬರ್ನಿಂಗ್ ಸೆನ್ಸೇಷನ್ನು. ಆ ಪಿತ್ತ ಜಾಸ್ತಿ ಆಗಿ ಶೇಖರಣೆ ಆಗಿ ದೇಹದಲ್ಲಿ, ಪಾದಗಳಲ್ಲಿ, ಕೈಗಳಲ್ಲಿ ಯಾವಾಗಲೂ ಬರ್ನಿಂಗ್ ಸೆನ್ಸೇಷನ್ನು. ಸೊ ಜಾಸ್ತಿ ತುಂಬ ಬಿಸಿನೀರೇ ಅಂತ ಸೇವನೆ ಮಾಡಕ್ಕೆ ಹೋಗಬಾರ್ದು. ನಿಮ್ಮ ದೇಹದಲ್ಲಿ, ನಿಮ್ಮಲ್ಲಿ ಪಿತ್ತ ಜಾಸ್ತಿ ಇತ್ತು ಅಂದರೆ ತಂಪು ನೀರೇ ಬಳಸಿ. ತಂಪು ನೀರು ಬೇರೆ ಏನೇನಕ್ಕೆ ಪ್ರಯೋಗ? ಮೊದಲನೇದು, ನಿಮ್ಮಲ್ಲಿ ವಿಷ ಶೇಖರಣೆ ಆಗ್ತಾ ಇದ್ರೆ, ನಮ್ಮ ಆಹಾರದಲ್ಲಿ ಇವಾಗ ಎಷ್ಟು ಥರದ್ದು ಫರ್ಟಿಲೈಸರ್ಸು ಎಲ್ಲ ಮಿಕ್ಸ್ ಮಾಡ್ತಾರೆ. ತರಕಾರಿಗಳಲ್ಲೆಲ್ಲ ಯೂರಿಯಾ ಎಲ್ಲೂ ಮಿಸ್ ಆಗಿಲ್ಲ, ಎಲ್ಲ ಕಡೆ ಶೇಖರಣೆ ಆಗ್ತದೆ. ಇವಾಗ ಈ ನಡುವೆ 400 ಮಸಾಲ ಪ್ಯಾಕೆಟ್ಸು ವಿದೇಶಕ್ಕೆ ಹೋಗೋದು ನಮ್ಮ ದೇಶದಿಂದ ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಅದರಲ್ಲಿ ಕಾರ್ಸಿನೋಜೆನಿಕ್ಸ್ ಇದೆ ಅಂತ. ಇದು ತುಂಬ ಇಂಪಾರ್ಟೆಂಟು. ನಾವು ನಾಗರಿಕರಾಗಿ ನಾವು ಈ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ಗೆ ಚೇತಾವಣೆ ಕೊಡಬೇಕು. ನಾವು ಈ ಥರದ್ದು ಕಲಬೆರಿಕೆಗಳು ಆಗಬಾರ್ದು, ಕ್ಯಾನ್ಸರ್ ಜನಿಕ್ ಆಗಬಾರ್ದು ಅಂತ. ಸೊ ಈ ಪಾಯ್ಸನಿಂಗ್ ಎಲ್ಲ ತುಂಬ ಜಾಸ್ತಿ ಆದಾಗ ತಂಪು ನೀರು ಕುಡಿಬೇಕು ಅಂತ ಆಯುರ್ವೇದ ಹೇಳುತ್ತೆ. ಚೆನ್ನಾಗಿ ನೀರು ಕುಡಿದ್ರೆ ಅದನ್ನು ದೇಹದಿಂದ ಹೊರಗೆ ಹಾಕಬಹುದು. 2 ಸನ್ನಿವೇಶ ಹೇಳ್ತೀನಿ. ತಲೆ ಚಕ್ಕರು. ಈ ಪಿತ್ತ ಜಾಸ್ತಿ ಆದಾಗ, ಗ್ಯಾಸ್ಟ್ರಿಕ್ಕು ಇದೆಲ್ಲ ಆದಾಗ ಸ್ವಲ್ಪ ತಲೆ ಚಕ್ಕರ್ ಬರುತ್ತೆ. ಈ ತಲೆ ಚಕ್ಕರ್ ಬರೋದು ನಡೀತಾ ಬ್ಯಾಲೆನ್ಸ್ ಸ್ವಲ್ಪ ಇದಾಗೋದು ಪಿತ್ತದಿಂದ ಆಗೋದು. ಇದಕ್ಕೆ ತಂಪು ನೀರು ಕುಡೀರಿ, ಬಿಸಿನೀರು ಕುಡಿಬಾರ್ದು. ಬಿಸಿನೀರು ಕುಡಿದ್ರೆ ಜಾಸ್ತಿ ಆಗತ್ತೆ. ಸೊ ಈ ತಲೆ ಚಕ್ಕರು ಇದಕ್ಕೆಲ್ಲ ಬರೋದಕ್ಕೆ ಒಳ್ಳೆ ಮದ್ದೇನು ಅಂದರೆ ತಂಪಾಗಿರೋ ನೀರು, ಅದನ್ನು ಕುಡೀರಿ. ತಲೆ ಚಕ್ಕರ್ ಬರೋದಕ್ಕೆ ಬೇರೆ ಕಾರಣನೂ ಇದೆ, ಆದರೆ ಪಿತ್ತದಿಂದ ಆಗೋದಕ್ಕೆ ತಂಪು ನೀರು ಕುಡೀರಿ. ನಿಮಗೆ ಬಾಯಾರಿಕೆ ತುಂಬ ಆಗಿರುತ್ತೆ, ಸುಸ್ತು ತುಂಬ ಆಗಿರುತ್ತೆ, ಆವಾಗ ಬಿಸಿನೀರು ಕುಡಿಬಾರ್ದು, ತಣ್ಣೀರೇ ಕುಡಿಬೇಕು, ತಂಪಾಗಿರೋ ನೀರು ಕುಡಿಬೇಕು. ನೀವೆಲ್ಲೋ ಬಿಸಿಲಲ್ಲಿ ಹೋಗಿ ಬಂದಿರ್ತೀರ, ಬಾಯಾರಿಕೆ ತುಂಬ ಜಾಸ್ತಿ ಆಗಿರುತ್ತೆ, ಅಥವಾ ನೀವು ತುಂಬ ಕಷ್ಟಪಟ್ಟಿರ್ತೀರ, ಬಾಯಾರಿಕೆ ಬಂದಿರುತ್ತೆ, ಆವಾಗ ನೀವು ತಣ್ಣೀರೇ ಸೇವನೆ ಮಾಡಬೇಕು. ಇದರಿಂದ ಏನಾಗತ್ತೆ ಅಂದರೆ ನಿಮ್ಮ ಬಾಯಾರಿಕೆ ಕಮ್ಮಿ ಆಗತ್ತೆ, ಸುಸ್ತು ಕೂಡ ಕಮ್ಮಿ ಆಗತ್ತೆ. ಆವಾಗ ಬಿಸಿನೀರು ಕುಡಿದ್ರೆ ನಿಮಗೆ ಹಾನಿ. ಮತ್ತೊಂದು ಕಡೆ ಈ ವಾಂತಿ ಆಗೋ ಸಿಚುಯೇಷನ್ಸ್ ಬರುತ್ತೆ. ಫುಡ್ ಪಾಯ್ಸನಿಂಗ್ ಆಗಿರುತ್ತೆ, ಏನೋ ತಿಂದಿರ್ತೀರ, ಕರೆಕ್ಟಾಗಿ ಡೈಜೆಷನ್ ಆಗಿರಲ್ಲ. ಅಂಥ ಸಿಚುಯೇಷನ್ಸ್ ಏನಾಗುತ್ತೆ ಅಂದರೆ ವಾಂತಿ ಆಟೋಮೆಟಿಕ್ಕಾಗಿ ಬಾಡಿ ಹೊರಗೆ ಹಾಕತ್ತೆ. ಆ ಟೈಮಲ್ಲಿ ಬಿಸಿನೀರು ಕುಡಿಬಾರ್ದು, ಆ ಟೈಮಲ್ಲಿ ತಂಪಾಗಿರೋ ನೀರೇ ಕುಡಿಬೇಕು. ಯಾಕಂದರೆ ಸುಸ್ತಾಗಿರುತ್ತೆ ನಿಮಗೆ, ಆವಾಗ ಆ ನೀರು ಕುಡೋದ್ರಿಂದ ನಿಮ್ಗೆ ಶಾಂತತೆ ಆಗತ್ತೆ. ಇಂಡೈಜೆಷನಲ್ಲೂ ಕೂಡ ಸ್ವಲ್ಪ ತಂಪಾಗಿರೋ ನೀರು ಕುಡಿದ್ರೆ ಒಳ್ಳೆಯದು. ಮತ್ತು ನಿಮ್ಮ ಕೈಗಳಲ್ಲಿ, ಪಾದಗಳಲ್ಲಿ ಬೆಂಕಿ ತಡ ಸುಡ ಸೆನ್ಸೇಷನ್ ಏನಾರ ಇತ್ತು ಅಂದರೆ, ಬರ್ನಿಂಗ್ ಸೆನ್ಸೇಷನ್,
ಡಾಕ್ಟ್ರೇ ರಾತ್ರಿ ಎಲ್ಲ ಕೆಂಡ ಹಾಕಿರಂಗಿರತ್ತೆ ಕಾಲಲ್ಲಿ ಕೈಯಲ್ಲಿ, ಇಂಥವ್ರು ಬಿಸಿನೀರು ಸೇವನೆ ಮಾಡಬಾರ್ದು, ತಂಪಾಗಿರೋ ನೀರು ಸೇವನೆ ಮಾಡಬೇಕು. ರಕ್ತದ ಸಮಸ್ಯೆಗಳೇನಾರ ಇತ್ತು, ರಕ್ತದಲ್ಲಿ HB ಕಮ್ಮಿ ಇತ್ತು, ಇದೆಲ್ಲ ಇತ್ತು ಅಂದರೆ ತಂಪಾಗಿರೋ ನೀರೇ ಸೇವನೆ ಮಾಡಬೇಕು. ಕೊನೆಯದಾಗಿ ಒಂದು ಹೇಳ್ತೀನಿ, ರಕ್ತ ಏನಾದರೂ ಮೂಗಿಂದ ಬರೋ ರಕ್ತ, ಮೋಷನಲ್ಲಿ ರಕ್ತ ಹೋಗ್ತಾ ಇದೆ, ಲೇಡೀಸ್ ಆಗಿರೋರು ನಿಮ್ಮಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ರಕ್ತಸ್ರಾವ ಆಗ್ತಾ ಇತ್ತು, ಅಕಾಲಿಕವಾಗಿ ರಕ್ತಸ್ರಾವ ಆಗೋದು, ಜಾಸ್ತಿ ರಕ್ತಸ್ರಾವ ಆಗೋದು, ಇವು ಸಮಸ್ಯೆಗಳಿದ್ರೆ ಇದಕ್ಕೆ ರಕ್ತಪಿತ್ತ ಅಂತ ಕರಿತೀವಿ. ಈ ಕಂಡೀಷನಲ್ಲಿ ತಾವು ತಂಪಾಗಿರೋ ನೀರೇ ಸೇವನೆ ಮಾಡಬೇಕು, ಬಿಸಿನೀರು ಸೇವನೆ ಮಾಡಬಾರ್ದು. ಸೊ ಈ ಸಂಚಿಕೆಯಲ್ಲಿ ತಂಪು ನೀರು ಬಗ್ಗೆ ನಾನು ಸಾಕಷ್ಟು ತಿಳುವಳಿಕೆ ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.